ತಾಲೂಕಿನ ಕಪಗಲ್ ಗ್ರಾಮದಲ್ಲಿ ತಗ್ಗು ಗುಂಡಿಗೆ ಬಿದ್ದು ಬಾಲಕ ಸಾವನ್ನಪ್ಪಿದ್ದಾನೆ. ಪುಟ್ಟ ಕಂದಮ್ಮ 8 ವರ್ಷದ ಯಶವಂತನ ಸಾವಿಗೆ ಕಾರಣ ಯಾರು ಅಂತ ಈಗ ಪೋಷಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ತಂದೆ ಜಮೀನಿನಲ್ಲಿ ಊಟ ಕೊಡೋದಕ್ಕೆ ಹೋದಾಗ ಕಾಲು ಜಾರಿ ಬಿದ್ದು ಸಾವು. ಪುಟ್ಟ ಕಂದಮ್ಮನ ಬಲಿ ಪಡೆದ ರೈಲ್ವೆ ಕಾಮಗಾರಿ ಗುತ್ತಿಗೆದಾರರು. ಪ್ರಕರಣ ದಾಖಲಿಸುವಂತೆ ಮಾನ್ವಿ ಠಾಣೆಗೆ ದೂರು ಕೊಟ್ಟ ಪೋಷಕರು. ಮಾನ್ವಿ ತಾಲೂಕಿನ ಕಪಗಲ್ ಗ್ರಾಮದಲ್ಲಿ ಹಾದು ಹೋದ ರೈಲ್ವೆ ಕಾಮಗಾರಿ ಗುತ್ತಿಗೆದಾರನ ಎಡವಟ್ಟಿನಿಂದಾಗಿ ಪುಟ್ಟ ಕಂದಮ್ಮ ಯಶವಂತ ತಗ್ಗು ಗುಂಡಿಗೆ ಬಿದ್ದು ಸಾವನ್ನಪ್ಪಿದ್ದು ನಮಗೆ ನ್ಯಾಯ ಬೇಕು ಅಂತ ಪೋಷಕರು ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಪಗಲ್ ಗ್ರಾಮದಲ್ಲಿ ಯಶವಂತನ ತಂದೆ ಆಂಜನೇಯ ತಮ್ಮ ಜಮೀನಿನಲ್ಲಿ ಉಳುಮೆ ಮಾಡುವುದಕ್ಕೆ ಮುಂಜಾನೆ ತೆರಳಿದ್ರು. ಆದರೆ ಭಾನುವಾರ ಇದ್ದ ಕಾರಣ ಯಶವಂತ ಎಂಬ ಪುಟ್ಟ ಬಾಲಕ ಅಪ್ಪನಿಗೆ ಊಟ ಕೊಡೋದಕ್ಕೆ ಹೋದಾಗ ರೈಲ್ವೆ ಕಾಮಗಾರಿ ಗುತ್ತಿಗೆದಾರರು ತೋಡಿದ ಗುಂಡಿಗೆ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿದ್ದಾನೆ. ಯಶವಂತ ಎಂಬ ಪುಟ್ಟ ಬಾಲಕ ಕಪಗಲ್ ಗ್ರಾಮದ ಶಾಲೆಯಲ್ಲಿ 2ನೇ ತರಗತಿಯಲ್ಲಿ ಓದ್ತಾ ಇದ್ದ. ಆದರೆ ಭಾನುವಾರ ಇದ್ದ ಕಾರಣ ಅಪ್ಪನಿಗೆ ಊಟ ಕೊಡೋದಕ್ಕೆ ಹೋದಾಗ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿದ್ದಾನೆ. ನಮಗೆ ಸೂಕ್ತ ನ್ಯಾಯ ಬೇಕು, ಪರಿಹಾರ ಬೇಕು ಅಂತ ಹೇಳಿ ಪೋಷಕರು ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಎಷ್ಟು ಗಂಟೆಗೆ ಆಗಿದ್ದದು? 2 ಗಂಟೆ. ನೀವು ಎಲ್ಲಿಗೆ ಹೋಗಿದ್ರಿ? ಏನು ಮಾಡಿದ್ರಿ? ಗೊಬ್ಬರ ಬಿತ್ತಿದ್ರಾ? ನಿಮ್ಮ ಮಗ ಎಷ್ಟು ಗಂಟೆ ಬಂದ? ಯಶವಂತ ಮುಂಜಾನೆ ಹೋಗಿದ್ದು. ಎಷ್ಟು ಗಂಟೆಗೆ? ಮುಂಜಾನೆ 6 ಗಂಟೆಗೆ ಹಂಗೆ ಹೋಗಿದ್ದು. ಹೊಲ ನಿಮ್ದು? ಅದು ಲೀಸಿಂಗ್ ಮಾಡಿದ್ರೆ ಅದು ಪಕ್ಕದಲ್ಲಿ ತೋಡಿದ್ರಾ? ಅದು ರೈಲ್ವೆ ಅಂತ ಗುಂಡಿ ತೋಡ್ಯಾರ. ಯಾವಾಗ ತೋಡಿದ್ದು ಅದು? ತೋಡ್ಯಾರ. ನಮ್ಮ ಈಗ ಹುಡುಗ ಏನು ಕಾಲು ಜಾರಿ ಬಿದ್ದಾನ? ಅಂದ್ರೆ ನೀವು ನೋಡಿಲ್ಲ? ಯಾರು ಇದಾಗಿದೆ ನಮ್ಮ. ನಮಸ್ಕಾರ, ನಮ್ಮ ಹೆಸರು ಅನ್ಮೇಶ್ ನಾಯಕ್ ಸದಾಪುರ ಅಂತೇಳಿ, ವಾಲ್ಮೀಕಿ ಮಹಾಸಭಾದ ಜಿಲ್ಲಾಧ್ಯಕ್ಷರು. ಇವತ್ತು ಏನು ಕಪಗಲ್ ಗ್ರಾಮದಲ್ಲಿ ಒಂದು ದುರ್ಘಟನೆ ನಡೆದಿದೆ. ಎಂಥ ಒಂದು ದುರ್ಘಟನೆಪ್ಪ ಅಂತಂದರೆ, ಇವತ್ತು ತಂದೆ ತಾಯಿಗೆ ಭಾಳ ಸಿಡಿಲು ಬಿದ್ದಂಥ ಒಂದು ವಿಷಯ. ಏನು ಬೆಳಗಿನ ಜಾವ ತಂದೆಯವರು ಆಂಜನೇಯ ಎಂಬ ಒಬ್ಬ ರೈತ ಹೊಲಕ್ಕೆ ಗೆಳೆಯುವ ಕೆಲಸ ಮಾಡಲು ಹೊಲಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಕಾಮನ್ ಆಗಿ ಇವತ್ತಿನ ದಿನದಲ್ಲಿ ರೈತರು ಬೆಳಗಾದರೂ ಇನ್ನೊಬ್ಬರು ಹೊಲಕ್ಕೆ ಕೂಲಿ ಕೆಲಸ ಮಾಡೋಕ್ಕೆ ಗೆಳೆಯುವ ಕೆಲಸ ಮಾಡೋಕ್ಕೆ ಹೋಗ್ಬೇಕು. ಆ ಗೆಳೆಯುವ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಆಂಜನೇಯವರ ಹೆಣ್ಮಕ್ಳಾದ ಪರಿಮಳಮ್ಮನವರು ಅವರಿಗೆ ಸುಮಾರು 10:30 11 ಗಂಟೆ, ಸುಮಾರು 8:30 9 ಗಂಟೆ ಸುಮಾರಿಗೆ ಆ ಯಜಮಾನರಿಗೆ ಬುತ್ತಿ ಮಾಡಿ, ಇವತ್ತೇನೋ ರವಿವಾರ ಶಾಲೆ ರಜೆ ಇದ್ದ ಕಾರಣ, ರವಿವಾರ ಇದ್ದ ಕಾರಣ ತನ್ನ ಮಗನ ಕರೆಸಿ, ಮಗ ಯಶವಂತ ಎಂಬ ಮಗನ ಕರೆಸಿ, ಅಪ್ಪ ಹೋಗಿ ತಂದೆಗೆ ಹೋಗಿ ಬುತ್ತಿ ಕೊಟ್ಟು ಬಾ ಅಂತೇಳಿ ಬುತ್ತೆಲ್ಲ ರೆಡಿ ಮಾಡಿ ಹೊಲಕ್ಕೆ ಕಳಿಸಿರ್ತಾಳೆ. ಆ ಹೊಲಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಹುಡುಗ ಅಲ್ಲೇ ಒಂದು ರೈಲ್ವೆ ಕಾಮಗಾರಿ ನಡೀತಿರ್ತದೆ. ಸುಮಾರು ವರ್ಷದಿಂದ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇವಾಗ ಭಾಳ ದಿನಗಳಿಂದ ರೈಲ್ವೆ ಕಾಮಗಾರಿ ನಡೆದಿದೆ. ಆ ಕಾಮಗಾರಿ ನಡೆಯುವಂಥ ಸಂದರ್ಭದಲ್ಲಿ ಏನು ಈ ಶ್ರೀನಿವಾಸ್ ಅವರ ಹೊಲ ಪಕ್ಕದಲ್ಲೇ ಏನು ಇವತ್ತಿನ ದಿನದಲ್ಲಿ ಇವತ್ತು ನೀವು ನೋಡ್ಬೋದು, ಮಾನವಿಯಲ್ಲಿ ರೋಡಿನ ಕೆಲಸ ಆಗಿರ್ಬೋದು, ಇದು ಏನು ರೈಲ್ವೆ ಕೆಲಸ ಆಗಿರ್ಬೋದು, ತಮ್ಮ ಮನಸ್ಸಿಗೆ ಬಂದಂತೆ ಮನಸ್ಸೋ ಇಚ್ಚೋ ಎಲ್ಲಿ ಕಾಲು ಜಾಗ ಸಿಗುತ್ತೆ ಅಲ್ಲಿ ತೋಡ್ಕೊಂಬೋದು, ತೆಗೆದು ತೋಡೋದು, ತಮಗೆ ಬೇಕಾದಂಥ ಮಣ್ಣು ಬಳಕೆಗಾಗಿ ಅವ್ರದ್ದು ಹೊಲ ಯಾರ್ದು ಏನು ಅಂತ ಕೇಳಲಾರ್ದೆ ಅದು ರಸ್ತೆ ಬದಿದೇನಾ, ಅಲ್ಲಿ ನಾವು ತೆಗೆದು ತೋಡಿದ್ರೆ ಏನಾದರೂ ಜನರಿಗೆ ಮುಂದೆ ಅನುಭೂತ ಆಗ್ಬೋದೇನೋ, ಇದು ಯಾವುದು ಆಲೋಚನೆ ಮಾಡಲಾರ್ದೆ ಅಲ್ಲಿ ಇವತ್ತೇನೋ ಯಶವಂತ ಅವರು ತಮ್ಮ ತಂದೆಯವರಿಗೆ ಏನು ಬುತ್ತಿ ಕೊಡಲು ಹೋಗೋಂಥ ಸಂದರ್ಭದಲ್ಲಿ ಅವರ ಒಂದು ಹೊಲಕ್ಕೆ ಹೋಗುವಂಥ ದಾರಿ ಸನಿ ಪಕ್ಕದಲ್ಲೇ ಸುಮಾರು 15 ಅಡಿ ಒಳಗಡೆನೆ ಆ ಮಣ್ಣುಗೋಸ್ಕರ ಪಕ್ಕದಾಗ ಒಂದು ಇದು ಮಾಡ್ಬೇಕಂತೇಳಿ ಫೂಲ್ ಮಾಡ್ಬೇಕಂತೇಳಿ ಒಂದು ಮಣ್ಣು ತೋಡಿರ್ತಾರೆ. 15 ಅಡಿ ಮಣ್ಣು ತೋಡಿರ್ತಾರೆ, ತೆಗ್ಗು ತೋಡಿರ್ತಾರೆ. ಆ ತೆಗ್ಗು ತೋಡಿದ ಮೇಲೆ ಮೊನ್ನೆ ತಮಗೆಲ್ಲರೂ ಗೊತ್ತಿರುವಾಗ ಸುಮಾರು ಒಂದು 2-3 ದಿನದಿಂದ ಒಂದು ಚಲೋ ಮಳೆ ಆಯಿತು. ಮಳೆ ಆದಮೇಲೆ ಅದ್ರ ತುಂಬ ನೀರು ತುಂಬಿಡ್ದು, 15 ಅಡಿ ತುಂಬ ನೀರು ತುಂಬಿದ್ದಾವೆ. ಆ ನೀರು ತುಂಬಿದ್ದನ್ನು ಗೊತ್ತಿದ್ದು ಕೂಡ ಅಲ್ಲೇ ಕಾಮಗಾರಿ ಮಾಡ್ತಿದ್ರು ಕೂಡ ಆ ರಸ್ತೆಗೆ ಸರಿಸುಮಾರು ಭಾಳಷ್ಟು ಜನ ಬೆಳಕಾದ್ರೆ ರೈತರು ಅದೇ ದಾರಿಗೆ ಓಡಾಡ್ತಾರೆ. ಎಷ್ಟೇ ಜನ ರೈತರು ರಿಕ್ವೆಸ್ಟ್ ಮಾಡಿದ್ರು ಕೂಡ ನಾವು ರಾತ್ರಿ ಹೊತ್ತು ಬರ್ತೀವಿ, ಸೀದಾ ದಾರಿಗೆ ತೋಡಿಬಿಟ್ರಿ, ನೀವು ಈ ದಾರಿಗೆ ತೋಡ್ರಿ, ಒಂದೊಂದು ಸತಿ ರಾತ್ರಿಲಿ ತೆಗ್ಗೈತಂತ ಕಾಣಂಗಿಲ್ಲ, ನೀರೈತಂತ ಕಾಣಂಗಿಲ್ಲ,
ನಮಗೆ ಇದಕ್ಕೆ ಏನಾದರೂ ಒಂದು ಮಾಡಿಕೊಡ್ರಂತ ಎಷ್ಟೋ ಸಾರಿ ರೈತರು ಆಗಿರ್ಬೋದು, ಆ ಏರಿಯಾಕ್ಕೆ ತಿರುಗಾಡ್ತಕ್ಕಂಥ ಜನರುಗಳಾಗಿರ್ಬೋದು, ಎಲ್ಲ ಕೂಲಿ ಕಾರ್ಮಿಕರಾಗಿರ್ಬೋದು, ಯಾರೇ ಮನವಿ ಮಾಡಿದರೂ ಕೂಡ ಇದುವರೆಗೂ ಅದು ಆ ತೆಗೆಗೊಂದು ಮುಂಜಾಗ್ರತವಾದಂಥ ಒಂದು ಬೋರ್ಡ್ ಆಗಲಿ, ಇಲ್ಲಿಗೆ ಸೇಫ್ಟಿಯಾಗಿ ಅಲ್ಲಿ ಏನಾದರೂ ಒಂದು ಒಂದು ಕಟ್ಟಿಗಳು ಕಟ್ಟೋದಾಗಲಿ, ಒಂದು ಪರದೆ ಕಟ್ಟೋದಾಗಲಿ ಇವತ್ತು ಯಾವುದೇ ರೀತಿಯಿಂದ ಮಾಡಿರೋಂಗಿಲ್ಲ.